ನಡುರಸ್ತೆಯಲ್ಲೇ ನಿಂತು ಹಾವಳಿ ಇಡ್ತಿವೆ, ಬೇಕಾಬಿಟ್ಟಿ ಅಲೆದಾಡ್ತಿವೆ, ಸ್ವಲ್ಪ ಯಾಮಾರಿದ್ರೂ ತಿವಿದು ಬಿಸಾಕ್ತಿವೆ. ಗುಂಪು ಗುಂಪಾಗಿ ರಸ್ತೆಗಳಲ್ಲಿ ಓಡಾಡ್ತಿರೋ ಬಿಡಾಡಿ ದನಗಳು ವಾಹನ ಸವಾರರಿಗೆ ಟೆನ್ಷನ್ ತಂದಿಟ್ಟಿವೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಒಂದೆಡೆ ಆದರೆ ಮತ್ತೊಂದೆಡೆ ಟ್ರಾಫಿಕ್ಗೆ ಪ್ರಮುಖವಾಗಿ ಕಾರಣಗಳು ಈ ಬೀದಿ ದನಗಳು. ನಾವು ನೋಡಬಹುದು, ರಸ್ತೆ ಮಧ್ಯದಲ್ಲಿ ಈ ಬೀದಿ ದನಗಳು ಓಡಾಡೋದ್ರಿಂದ ಜೀವ ಭಯದಲ್ಲಿ ಓಡಾಡಬೇಕಾದಂತ ಪರಿಸ್ಥಿತಿ ಇದೆ. ಅಬ್ಬಬ್ಬ, ಅದೇಗೆ ಅಟ್ಯಾಕ್ ಮಾಡ್ತಿವೆ ನೋಡಿ. ಸ್ವಲ್ಪ ಯಾಮಾರಿದ್ರು ಜೀವಕ್ಕೆ ಕುತ್ತು ಗ್ಯಾರಂಟಿ. ನೋಡಿದ್ರ, ಹಾರನ್ ಮಾಡಿದ್ರೂ ಇಲ್ಲ, ಜೋರಾಗಿ ಗದರಿಸಿದ್ರೂ ಇಲ್ಲ. ರಸ್ತೆಯಲ್ಲಿ ಮಲಗಿದ್ರೆ ಮುಗಿಯಿತು. ಬೇಡಾಡಿ ದನಗಳು ಅಕ್ಕಪಕ್ಕ ಸರಿಯೋದೇ ಇಲ್ಲ. ಅಷ್ಟೇ ಅಲ್ಲ, ದಾರಿಯಲ್ಲಿ ದಗ್ಗನೆ ನುಗ್ಗುವ ಬೇಡಾಡಿ ದನಗಳಿಂದ ಸವಾರರು ಅಪಘಾತಕ್ಕೆ ತುತ್ತಾಗ್ತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಒಂದೆಡೆ ಆದರೆ ಮತ್ತೊಂದೆಡೆ ಟ್ರಾಫಿಕ್ಗೆ ಪ್ರಮುಖವಾಗಿ ಕಾರಣಗಳು ಈ ಬೀದಿ ದನಗಳು. ಈಗ ನಾವು ಇರ್ತಕ್ಕಂಥದ್ದು ಕನಕಪುರ ಮುಖ್ಯ ರಸ್ತೆಯಲ್ಲಿ, ಬನಶಂಕರಿಯಿಂದ ತಲಗಟ್ಟಪುರ ಈ ಕಡೆ ಬರ್ತಕ್ಕಂತಹ ರಸ್ತೆಯಲ್ಲಿ ನಾವು ಇರ್ತಕ್ಕಂಥದ್ದು. ಈಗ ನಾವು ನೋಡಬಹುದು, ರಸ್ತೆ ಮಧ್ಯದಲ್ಲಿ ಈ ಬೀದಿ ದನಗಳು ಓಡಾಡೋದ್ರಿಂದ ಸಾರ್ವಜನಿಕರು ಏನೋ ತಮ್ಮ ವಾಹನಗಳನ್ನ ತೆಗೆದುಕೊಂಡು ಹೋಗಬೇಕಾದ್ರೂ ಕೂಡ ಜೀವ ಭಯದಲ್ಲಿ ಓಡಾಡಬೇಕಾದಂತ ಪರಿಸ್ಥಿತಿ ಇದೆ. ಬೆಂಗಳೂರಿನ ರಸ್ತೆಗಳಲ್ಲಿ ಬೇಡಾಡಿ ದನಗಳ ಉಪಟಳ ಹೆಚ್ಚಾಗಿದೆ. ಬನಶಂಕರಿಯಿಂದ ತಲಗಟ್ಟಪುರ ಮಾರ್ಗದ ಕನಕಪುರ ಮುಖ್ಯ ರಸ್ತೆಯಲ್ಲಿ ದನಗಳು ಹಿಂಡು ಹಿಂಡಾಗಿ ಅಡ್ಡಾಡುತ್ತಿವೆ. ವಾಹನ ಸವಾರರಿಗೆ ಕಿರಿಕಿರಿ ಕೊಡ್ತಿವೆ. ಆಹಾರ ಅರಸಿ ಬೇದಿಗಿಳಿಯುವ ದನಗಳು ಟ್ರಾಫಿಕ್ ದಟ್ಟಣೆ ಹಾಗೂ ಅಪಘಾತಗಳಿಗೂ ಕಾರಣವಾಗ್ತಿವೆ. ತುಂಬಾ ಆಕ್ಸಿಡೆಂಟ್ಗಳಾಗ್ತಾ ಇದೆ, ತುಂಬಾ ತೊಂದರೆಗಳಾಗ್ತಾ ಇದೆ. ಎಲ್ಲರೂ ಎಷ್ಟೊಂದು ಜನ ಬ್ರೇಕ್ ಕೊಟ್ಟು ಬಿದ್ದು ಎಲ್ಲ ಕಾಲ್ ಕೈ ಎಲ್ಲ ಮುರ್ಕೊಂಡವ್ರೆ. ಇದು ಬಂದು ಕೋಳೇಶ್ವರದ್ದು, ಇದು ಹಸುಗಳನ್ನೆಲ್ಲ ಬರೀ ಕೋಳೇಶ್ವರದೆ. ಅವ್ರಿಗೆ ಊಟ ಹಾಕಕ್ಕಾಗಲ್ಲ, ಅದಕ್ಕೆ ರೋಡ್ ಬಿಟ್ಬಿಟ್ಟವ್ರೆ. ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಪಾಲಿಕೆ ಮಾತ್ರ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಅಂತ ಸಾರ್ವಜನಿಕರು ಸವಾರರು ಕಿಡಿಕಾರ್ತಿದ್ದಾರೆ. ಬೇಕಾಬಿಟ್ಟಿ ಅಲೆದಾಡಲು ಬಿಡುವ ದನದ ಮಾಲೀಕರಿಗೆ ದಂಡದ ಬೆಸಿ ಮುಟ್ಟಿಸಬೇಕಿದೆ. ಬೇಡಾಡಿ ದನಗಳ ಉಪಟಳಕ್ಕೆ ಕಡಿವಾಣ ಹಾಕಬೇಕಿದೆ. ವಿನಾಯಕ್ ಗುರವ್, TV9 ಬೆಂಗಳೂರು.